ಮನಿಮರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಈ ಟಾಪಿಕ್. ಯಾಕಂದ್ರೆ ಕಳೆದ ವಾರ ಬಹಳ ರಿಟರ್ನ್ ಕೊಟ್ಟಿರುವಂತ ಸ್ಟಾಕ್ಸ್ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಸೊ ಕೆಲವು ಸ್ಟಾಕ್ಸ್ ನಾನು ಎಕ್ಸಿಟ್ ಮಾಡ್ತಾ ಇದ್ದೀನಿ, ನೀವೇ ಟ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಹಿತ ಕೆಲವು ಮೇಜರ್ ಅಬ್ಸರ್ವೇಷನ್ ಕಂಡಿರೋದ್ರಿಂದ ಮತ್ತೆ ಕೆಲವೊಂದು ರಿಪೀಟ್ ಮಾಡಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇದು ನಿಮ್ಗೋಸ್ಕರ ಮಾಡಿರುವಂತ ಚಾನಲ್. ಅದರಲ್ಲೂ ಬೇಸಿಕ್ ಆಗಿ ಒಂದು ಕನ್ನಡಿಗರಿಗೋಸ್ಕರ ಸ್ಟಾಕ್ ವಿಚಾರದಲ್ಲಿ ಒಂದು ನಿಯಮಬದ್ಧವಾದ ಎಲ್ಲ ಒಂದು ರೀತಿಯಾಗಿ ಒಂದು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿ ನಾನು ಇದನ್ನ ನನ್ನ ಎಜುಕೇಶನ್ ಪರ್ಪಸ್ಗೋಸ್ಕರ ನಿಮ್ಗೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಯಾವುದೇ ರೀತಿಯ ಹಣ ಅಥವಾ ಏನೋ ದುರುಪಯೋಗ ವಿಚಾರವಾಗಿ ಏನೋ ಇರೋದ್ರಿಲ್ಲ. ಮೇಲಾಗಿ ಒಂದು ಸೇಬಿಯ ನಿಯಮದ ಪ್ರಕಾರ ನಾನು ಮುಂಚೆನೆ ಒಂದು ಡಿಸ್ಕ್ಲೈಮರ್ ಅಂತ ಹೇಳಲಿಕ್ಕೆ, ಒಂದು ಸೂಚನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಲ್ಲಿ ಒಂದು ಫೈನಾನ್ಷಿಯಲ್ಸ್ ಅನಲಿಸ್ಟ್ ಅಲ್ಲ, ಆರ್ಥಿಕ ಸಲಹೆಗಾರನಲ್ಲ. ನಿಮ್ಮ ಒಂದು ಆರ್ಥಿಕ ಸಲಹೆಗಾರ ಯಾರಿದ್ದಾರೆ ಅವರ ಕಾಂಟ್ಯಾಕ್ಟ್ ಮಾಡಿ, ನೀವು ಅವರ ಮುಖಾಂತರ ಒಂದು ಟಿಪ್ಸ್ ಅದೆಲ್ಲ ಪಡಿಬಹುದಾಗುತ್ತೆ. ನಾನು ಏನೇ ಕೊಟ್ಟರು ನನ್ನ ಎಜುಕೇಶನ್ ಜ್ಞಾನಾರ್ಜನೆಗೋಸ್ಕರ ಮಾಡಿರುವಂತ ವಿಡಿಯೋಗಳಿದೆಲ್ಲ. ಸೊ ಈ ವಾರದ ವಿಶ್ಲೇಷಣೆಗೆ ಪ್ರಾರಂಭ ಮಾಡೋಣ. ವೊಡಾಫೋನ್ ನಾನು FPO ಬರೋಕ್ ಮುಂಚೆ ಇಲ್ಲಿ ಕಾಣಿಸ್ತಿರೋ ಹಂಗೆ ಇಲ್ಲಿ ತೋರಿಸಿದ್ದೆ. ಅವತ್ತು 12.7 ಅಷ್ಟಿತ್ತು, 12 ರೂಪಾಯಿ 70 ಪೈಸಾ. ಸೊ ಕ್ರಮೇಣ ಅದು 13.5 ಆಗಿ ಈಗ 15.1ಗೆ ರೀಚ್ ಆಗಿದೆ. ಆಲ್ಮೋಸ್ಟ್ ನಾನು ಹೇಳಿದ ಫಸ್ಟ್ ರೆಕಮೆಂಡೇಶನ್ ಒಂದು ಕಾಲ್ ತಿಂಗಳ ಮೇಲಾಗಿದೆ. 18% ರಿಟರ್ನ್ ಅಂತೂ ಕೊಟ್ಟಿದೆ ಇಲ್ಲಿ ತನಕ. ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತ ಕೆಲವೆಲ್ಲ ಬಯರ್ಸ್ ಎಕ್ಸಿಟ್ ಆಗ್ತಾರೆ ನಿಧಾನಕ್ಕೆ. ಕೆಲವು ಸೂಚನೆ ಅಂತೂ ಕಂಡಿದೆ. ಸೊ ಪಾರ್ಷಿಯಲಿ 50% ಏನಾದರೂ ನೀವು ಹೋಲ್ಡ್ ಮಾಡಿದ್ರೆ ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಕೊಡ್ಬೋದು. ಆ ವಿಚಾರವಾಗಿ ನೋಡ್ಕೊಬೇಕಾಗತ್ತೆ. ಇನ್ನು ಇಂಡಸ್ಟ್ರಿ ಸಹಿತ ನಾನು ಎಕ್ಸಿಟ್ ಆಗ್ತಿದ್ದೀನಿ. ಇನ್ನು ಅಂದ್ರೆ ಲಾಂಗ್ ಟರ್ಮ್ಗೆ ಅಂತ ಇಟ್ಟು ಸಜೆಸ್ಟ್ ಮಾಡಿದ ಸ್ಟಾಕು, ತೊಂದರೆ ಇಲ್ಲ. ಸೊ ಬೇಸಿಗಾಗಿ ಅಂತ ಏನು ಡಿಫ್ರೆನ್ಸ್ ಬಂದಿಲ್ಲ. ಇಲ್ಲಿ ಹೇಳ್ತಿರೋ ಹಂಗೆ ನಾನು ಕಳೆದ ಸುಮಾರು 5-6 ವಿಡಿಯೋ ಇರ್ಬೋದು, ಕಳೆದ ಒಂದು ತಿಂಗಳಲ್ಲಿ PSU ಸ್ಟಾಕ್ಸ್ ನ ಬೈ ಮಾಡಿ, PSU ನಿಂದನೇ ನಿಮ್ಗೆ ರಿಟರ್ನ್ ಬರುವಂತದ್ದು ಯಾವುದೇ ಇರಲಿ, ಐರೆಡಾ ಇರ್ಬೋದು, RVN ಅಲ್ಲಿ ಇರ್ಬೋದು, ನಿಮ್ಮ HL ಇರ್ಬೋದು, BEL, BEML, BHEL ಏನೇ ಮಾಡಿದ್ರು ಅದು ರಿಟರ್ನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಮಾರ್ಚ್ ರಿಸಲ್ಟ್ ನೋಡ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳಿದ್ದೆ. ಮೊನೋಪೊಲಿ ಸ್ಟಾಕ್ ಆದ್ರೆ ಇಂಥದ್ದು ಏನೋ ತೊಂದರೆ ಇಲ್ಲ, ಲಾಂಗ್ ಟರ್ಮ್ಗೆ ಅಂತಾನೆ ನೋಡ್ಬೇಕಾಗತ್ತೆ. ಬಟ್ ಸ್ಟಿಲ್ ಏನಾಗುತ್ತೆ, ರಿಸಲ್ಟ್ ಎಲ್ಲ ಬಂದಾಗ ಫಿಯರ್ ಬಂದು ಡೌನ್ ಆಗೋಂಥದ್ದು ಇದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಾರ್ಚ್ ರಿಸಲ್ಟ್ ಎಲ್ಲ ನೋಡಿ ಹೂಡಿಕೆ ಮಾಡಿ ಅಂತ ಹೇಳಿದ್ದೆ. ಸೊ ಇದು ಸಹಿತ ಒಂದು ಕಾಲ್ ತಿಂಗಳ ಹಿಂದೆ ಹೇಳಿದ್ದ RVNL ಮತ್ತೆ ಮಿಕ್ಕಿದ ರೈಲ್ ರಿಲೇಟೆಡ್ ಸ್ಟಾಕ್ಸ್ ಏನೇ ಇದ್ರು ಬೈ ಮಾಡಿ ಅಂತ. ಕಳೆದ ಒಂದು ವಾರದ ತನಕ ಅಂತ ಏನು ಮೊಮೆಂಟಮ್ ಕಾಣಿಸಿಲ್ಲ. ಕಳೆದ ವಾರದ ಮೋದಿಯ ಸ್ಟೇಟ್ಮೆಂಟ್ ಇರ್ಬೋದು, ಆ ಸ್ಟೇಟ್ಮೆಂಟ್ ಆಧಾರದಲ್ಲಿ 299ವರೆಗೆ ನಡೀತಾ ಇದ್ದಿದ್ದು ಕಳೆದ ವಾರ. ಫಸ್ಟ್ ರೆಕಮೆಂಡ್ ಆಗಿದ್ದು 270ಕ್ಕೆ, 299ವರೆ ಇದ್ದಿದ್ದು 368 ಅಂತೂ ಆಗಿದೆ. ಸೊ 20-25% ಕಳೆದ ವಾರದಿಂದ ಇಲ್ಲಿಗೆ ಕೊಟ್ಟಿದೆ. ಫಸ್ಟ್ ರೆಕಮೆಂಡೇಶನ್ಗೆ 36% ಆಗಿದೆ ಇದು. ಸೊ ಇದು ಮೇಜರ್ ರಿಟರ್ನ್ ಅಂತಾನೆ ಹೇಳ್ಬೋದು. ವೊಡಾಫೋನ್ ಸಹಿತ 18% ಒಂದು ಗುಡ್ ರಿಟರ್ನ್. ಒಂದು ಕಾಲಿಗೆ 18% ಸಿಗುವಂಥದ್ದು ನನ್ನ ಟಾರ್ಗೆಟ್ಗೆ ಚೆನ್ನಾಗೇ ಇದೆ ಅಂತ. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸಹಿತ ಹೇಳಿದೆ ಅಕ್ಯುಮುಲೇಟ್ ಮಾಡಿ ಆಡ್ ಮಾಡ್ತಾ ಇರಿ, ಡೌನ್ ಬಂದ್ರು ಸಹಿತ ಆಡ್ ಮಾಡಿ ಅಂತ ಹೇಳಿದೆ. ಮತ್ತೆ ಅದು ಪ್ರೋಗ್ರೆಸ್ ಕಾಣಿಸ್ತಿದೆ. ಕಳೆದ ವಾರ 64ವರೆಯಲ್ಲಿ ಕ್ಲೋಸ್ ಆಗಿದ್ದಂಥದ್ದು ಈ ವಾರ 68ವರೆ, 6% ಅಂತೂ ರಿಟರ್ನ್ ಕೊಟ್ಟಿದೆ. 66ಕ್ಕೆ ತಗೊಂಡಿದ್ರು ಸಹಿತ ಗುಡ್ ರಿಟರ್ನ್, 2.5-3% ಆಗುತ್ತೆ. ಅದು ಇಟ್ಸ್ ಗುಡ್ ರಿಟರ್ನ್ ಕೂಡ ಆಗುತ್ತೆ. ಇದು ಒಂದು ತಿಂಗಳ ಹಿಂದಿದ್ದು ಆಲ್ಮೋಸ್ಟ್. ಮಾರುತಿ ಹೇಳಿದೆ ಫ್ಲಾಟ್ ಆಗಂತೂ ಇದೆ ಈಗಂತೂ. 1270, 12,703ಕ್ಕೆ ಹೇಳಿದ್ದು. ಸೊ ಅಪ್ಸ್ ಹೋಗಿ ಲೀಸ್ಟ್ 12,479 ಅಲ್ಲಿ ತನಕ ಬಂದಿದೆ. 12,479 ತನಕ ಬಂದು ಈಗ 13,000 ಕ್ಲೋಸಿಂಗ್ ಆಗ್ತಿದೆ. ಸೊ ಟಾಟಾ ಮೋಟಾರ್ ಎಕ್ಸಿಟ್ ಆಗಿ ಅಂತ ಹೇಳಿದ್ದೆ, ಮತ್ತೆ ರಿಟರ್ನ್ ಎಂಟ್ರಿ ಕೊಡಿ ಅಂತಾನು ಹೇಳಿದ್ದೆ.
ಸೊ ಇಲ್ಲಿ ಮೇಜರ್ ಅಬ್ಸರ್ವೇಷನ್ ಒಂದು ಟಾಟಾ ಮೋಟಾರ್ಸ್ ಎಲ್ಲ ಹೇಳಿದ್ದೆ. ತುಂಬಾ ಜನ ಒಂದು 860 800 ಈ ತರ ಎಲ್ಲ ಬರುತ್ತೆ, ಡೌನ್ ಹೋಗುತ್ತೆ ಅಂತೆಲ್ಲ ಹೇಳಿದ್ರು. ಸ್ಟ್ರಾಂಗ್ ಅಂತೂ ಹೋಲ್ಡ್ ಅಂತ ಹೇಳಿದ್ದು ಈ ಸ್ಟಾಕ್ ಅಲ್ಲಿ ಹೇಳಿದ್ದೆ ನಾನು. ಕಳೆದ ವಾರ ಈ ಪ್ರಸ್ತುತ ಏನು ವಾರ ನಡೀತು, ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ ಅಂತೂ ಟಾಟಾ ಮೋಟಾರ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಎಕ್ಸ್ಪಾನ್ಷನ್. ಅದರಲ್ಲೂ ಮುಖ್ಯವಾಗಿ ಏನಾಗ್ತಿದೆ ಅಂದ್ರೆ JLR ಕಾರ್ಗಳು ಹೇಳ್ತಾ ಇದ್ದೆ ನಾನು. ಆಕ್ಚುಲಿ 75 ಲಕ್ಷ ಮಿನಿಮಮ್ ಈ ತರ ಆಗುತ್ತೆ. ಆ ಕಾರ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್, ಅದರಲ್ಲೂ ಪುಣೆ ಯೂನಿಟ್ ಅಲ್ಲಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಆಗ್ತಾ ಇದೆ. ಸೊ ರಿವೀಲ್ ಮಾಡಲ್ಲ ಏನು ಅಂತ, ನಂಗೆ ವಿಚಾರ ಗೊತ್ತಿದೆ ಇದ್ರದ್ದು ಏನೇನಿದೆ ಅಂತ. ಸೊ 2026-27 ಈ ಸಮಯದಲ್ಲಿ ಟಾಟಾ ಮೋಟಾರ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಒಂದು ಕಂಪ್ನಿನೂ ಅದೇ ತರ ಹೋಪ್ಸ್ ಇಟ್ಕೊಂಡಿದೆ. ಮೇಲಾಗಿ ನಿನ್ನೆ ಅನೌನ್ಸ್ ಮಾಡಿದ್ರ ರೀತಿಯಲ್ಲಿ ನೋಡಿದ್ರೆ 20-25 ಲಕ್ಷ ಅಂತೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 30-35 ಲಕ್ಷಕ್ಕೆ ಕಾರ್ ಸಿಗೋಂಗ ಆಗುತ್ತೆ. ಸೊ ಇಟ್ಸ್ ಎ ಗುಡ್ ಸೈನ್ ಕೂಡ. ಇನ್ನು ಟಾಲ್ಬ್ರೋಸ್ ಆಟೋ ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು, 312 ಎಲ್ಲ ಹೋಗಿ ಬಂದಿದ್ದು ಸ್ಟಾಕ್ ಇದು. ಮತ್ತೆ ವಾಪಸ್ ಬ್ಯಾಕ್ ಟು 297 ರೇಂಜ್ಗೆ ಬರುತ್ತೆ. ಇದೊಂಥರ ಸ್ವಿಂಗ್ ಟ್ರೇಡ್ಗೆ ಬಹಳ ತುಂಬಾ ಚೆನ್ನಾಗಿರುವಂತ ಸ್ಟಾಕ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ತಿಂಗಳಲ್ಲಿ ಎಲ್ಲಿತ್ತು ಅಲ್ಲಿಗೆ ವಾಪಸ್ ಬಂದ್ ನಿಂತಿದೆ. ಕಳೆದ ವಾರ ಏನಾದ್ರು ಇನ್ವೆಸ್ಟ್ ಆಗಿದ್ರೆ 5% ಅಷ್ಟು ಲಾಸ್ ಅಂತೂ ಆಗಿರುತ್ತೆ. ಸೊ ಹಾಗಾಗಿ ಒಂದು ಆಡ್ ಅಂತ ಹೇಳ್ತೀನಿ, ಯಾವಾಗ ಅಂದ್ರೆ ಕಡಿಮೆ ಇದ್ದಾಗ. ಹೋಲ್ಡ್ ಅಂತ ಹೇಳ್ತೀನಿ ಒಂದು ರೇಟ್ ಏನಾದ್ರು ಜಾಸ್ತಿ ಆಗಿದ್ರೆ. ಸೊ ಇದೆಲ್ಲ ನೋಡ್ಕೊಬೇಕಾಗತ್ತಾ. ಕೆನರಾ ಬ್ಯಾಂಕ್ ಫಸ್ಟ್ ಇನಿಷಿಯಲಿ 618ಗೆ ರೆಕಮೆಂಡ್ ಮಾಡಿದ್ದು, 638 ಈ ತರ ಎಲ್ಲ ಆಗಿ 548 ತನಕ ಬಂದಿತ್ತು. ಇವನ್ ಸ್ಪ್ಲಿಟ್ ಆದ್ಮೇಲೆ ಸಹಿತ ಈ ಎಲ್ಲ ರೇಟು ಮ್ಯಾಚ್ ಆಗಿದೆ ಅಂತ ಹೇಳಿದ್ದೆ. ಇಟ್ಸ್ ಎ ಗುಡ್ ಅಬ್ಸರ್ವೇಷನ್. ಇಲ್ಲಿ ಕಳೆದ ವಾರ 114ವರೆ ಇದ್ದಿದ್ದು, ಈ ವಾರ 117ವರೆ ಅಂತೂ ಆಗಿದೆ. ತುಂಬಾ ಕಡಿಮೆನೆ ಆಕ್ಚುಲಿ, 2% ಅಷ್ಟು. ಬಟ್ ಲಾಂಗ್ ಟರ್ಮ್ಗೆ ಅಂತ ಹೇಳೋದ್ರಿಂದ ಇದು ಚೆನ್ನಾಗೇ ಇರುತ್ತೆ. ಬಜಾಜ್ ಫೈನಾನ್ಸ್ ಆಕ್ಚುಲಿ ಏನೋ ಮೊಮೆಂಟಮ್ ಏನು ಕಾಣಿಸ್ತಾನೆ ಇಲ್ಲ, ಎಲ್ಲಿತ್ತೋ ಅಲ್ಲೇ ವಾಪಸ್ ನಡೀತಾ ಇದೆ. ಬಟ್ ಲಾಂಗ್ ಟರ್ಮ್ಗೆ ಏನಾದ್ರು ಹೋಲ್ಡ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಇಟ್ಕೊಬಹುದು. ಹಿಂಡಾಕಲು ಸಹಿತ ಅಪ್ ಹೋಗಿ ಟ್ರೆಂಡ್ ಮತ್ತೆ ವಾಪಸ್ ಬ್ಯಾಕ್ ಟು ಇದೇ ಬರ್ತಾ ಇದೆ. ಮತ್ತೆ 678 ಆಯ್ತು ಅವರು ಒಂದಿಷ್ಟು. ಸೊ ಓವರ್ ಆಲ್ 2-2.5% ಅಂತ ಗ್ರೋತ್ ಅಲ್ಲ. 625 ಬಂದಾಗ ಆವರೇಜ್ ಮಾಡ್ಕೊಂಡಿದ್ರೆ ಇಟ್ಸ್ ಅ ಗುಡ್ ಆವರೇಜ್ ಕೂಡ ಆಗಿರುತ್ತೆ. ಹಿಂದೂಸ್ತಾನ್ ಕಾಪರ್ ಬಂದ್ಬಿಟ್ಟು ಅಪ್ ಟ್ರೆಂಡ್ ಅಂತೂ ಇತ್ತು, ಮತ್ತೆ ವಾಪಸ್ 371. ಇದು ಹಲವಾರು ಕಾರಣ ಇದೆ ಇಲ್ಲಿ. ಹಿಂದೂಸ್ತಾನ್ ಕಾಪರ್, ಹಿಂದೂಸ್ತಾನ್ ಜಿಂಕ್ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇರುತ್ತೆ. ಒಂದ್ಸಲಿ ಇದು ಹೋಗುತ್ತೆ, ಒಂದ್ಸಲಿ ಅದು ಹೋಗುತ್ತೆ. ಸೊ ಹಾಗಾಗಿ ಇದು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದ್ರಲ್ಲಿ ತುಂಬಾ ಸೆನ್ಸ್ ಇದೆ ಅಂತೂ ಇದೆ. ಒಳ್ಳೆ ಬುದ್ಧಿವಂತಿಕೆತನ ಇದು, ಹಿಂದೂಸ್ತಾನ್ ಕಾಪರ್ ಅಂತ ಸ್ಟಾಕ್ ನ ಇಟ್ಕೊಳೋದು. ಇನ್ನು ಕೊಚಿನ್ ಶಿಪ್ ಯಾರ್ಡ್ ಹಲವಾರು ಬಾರಿ ಹೇಳಿದ್ದೆ, ಹಲವಾರು ವಿಡಿಯೋ ಸಹಿತ, ಹಲವಾರು ಪೋಸ್ಟ್ ಸಹಿತ ಇದೆ ನಂದು. ಇದಂತೂ ಒಂಥರ ಬ್ರಿಲಿಯಂಟ್ ಸ್ಟಾಕ್ ಹೇಳೋ ಪ್ರಕಾರ. 1250 ಆವರೇಜ್ ಮಾಡ್ಕೊಂಡಾಗ ಒಳ್ಳೇದಿದೆ ಅಂತ ಹೇಳಿದ್ದೆ. ರಿಸಲ್ಟ್ ಸಹಿತ ಬಂದಿದೆ, ಒಳ್ಳೆ ರಿಸಲ್ಟ್. ಇಲ್ಲಿಂದ ಎಷ್ಟಕ್ಕೆ ಹೋಗುತ್ತೆ ಅಂತ ಸರಿಯಾಗಿ ಸಿಗ್ತಾ ಇಲ್ಲ, ಬಟ್ ಡಬಲ್ ಟ್ರಿಪಲ್ ಎಲ್ಲ ಆಗ್ಲಿಕ್ಕೆ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕಳೆದ ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಕನಿಷ್ಠ 28% ಕೊಟ್ಟಿದೆ. ಗರಿಷ್ಠ ಈ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದ್ರೆ, ಮೀನ್ಸ್ ಇನಿಷಿಯಲ್ ಏನಾದ್ರು ಎಂಟ್ರಿ ಕೊಟ್ಟಿದ್ರೆ, ಮೀನ್ಸ್ ಕಳೆದ ವಾರದಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1483ಗೆ ಇನ್ವೆಸ್ಟ್ ಮಾಡಿದ್ರೆ ಈ ವಾರಕ್ಕೆ 1905 ಆಯ್ತಲ್ಲ, ಅದಕ್ಕೆ 28% ಆಗಿರೋದು ಆಕ್ಚುಲಿ. ಇಲ್ಲಿ ಕ್ಯಾಲ್ಕುಲೇಷನ್ ನೋಡ್ಬೋದು ನಂದು. ಸೊ 28% ಒಂದು ವಾರದಲ್ಲಿ ಬಂದಿದೆ. ಇಟ್ಸ್ ಎ ವೆರಿ ಗುಡ್ ಸೈನ್ ಆಕ್ಚುಲಿ. ಸೊ ಇನಿಷಿಯಲ್ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, ಇವನ್ ಆವರೇಜ್ ಟೈಮಲ್ಲಿ ಏನೋ ಇನ್ವೆಸ್ಟ್ ಮಾಡಿದ್ರೆ 40% ಗಿಂತ ಜಾಸ್ತಿ ಅಂತೂ ಕೊಟ್ಟಿದೆ. ಸೊ ಇದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು ನಾನು. ಇದನ್ನ ಯಾವುದೇ ಕಾರಣಕ್ಕೂ ಇವನ್ ಒಂದು ಅಂಶನೂ ಕೂಡ ಸೆಲ್ ಮಾಡಕ್ ಹೋಗ್ಬೇಡಿ. ಈ ನೆಕ್ಸ್ಟ್ ಕ್ವಾರ್ಟರ್ ತನಕ ಚೆನ್ನಾಗಂತೂ ಇರುತ್ತೆ ಇದು, ಡೋಂಟ್ ವರಿ. ಹೋಪ್ಫುಲಿ ಇಂಡಿಯಾ ಗೌರ್ಮೆಂಟ್ ಬರುತ್ತೆ ಅಂತ ಅನ್ಕೊಂಡು ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡೋರು ಇಂಥ ಸ್ಟಾಕ್ಸ್ ನ ಇಟ್ಕೊಳ್ಳೋದು ಒಳ್ಳೇದು. ಸೊ ಇನ್ನು ಮೇಜರ್ HFCL ಅಂತ ಏನು ಮೂವ್ಮೆಂಟ್ಸ್ ಬಂದಿಲ್ಲ, ಟ್ರೆಂಡ್ ಅಂತೂ ಹೋಗಿತ್ತು ಪಾಸಿಟಿವ್.
ಬಟ್ ಅಲ್ಲಿಗೆ ಪಾಸಿಟಿವ್ ಬಂದ, ಅಲ್ಲಿಗೆ 103 ನಿಂತಿದೆ. ಕಳೆದ ವಾರಕ್ಕೆ ಕಂಪೇರ್ ಮಾಡಿದ್ರೆ ಒಂದು 3.5% ಅಷ್ಟು ಬಂದಿದೆ. ಇಟ್ಸ್ ನಾಟ್ ಬ್ಯಾಡ್ ಆಕ್ಚುಲಿ. ನಾಲ್ಕು ಸಹಿತ ಒಂದು ಅಂತ ಮೊಮೆಂಟಮ್ ಕಾಣಿಸ್ತಿಲ್ಲ. ಒಂದು 3.7 ಬಂದಿದೆ ಒಂದು ವಾರದ್ದು. ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಹಿಂಡಾಲ್ಕೋ ಅಥವಾ ನಾಲ್ಕು ಏನೇ ಇದ್ರು ಅಲ್ಯೂಮಿನಿಯಂದು ಫ್ಲಕ್ಚುಯೇಷನ್ ತುಂಬಾ ಆಗ್ತಿರೋದ್ರಿಂದ, ಈ ಕಮೋಡಿಟಿ ಬೇಸ್ಡ್ ಆಕ್ಚುಲಿ ಕಾಪರ್ ಇರ್ಬೋದು, ಜಿಂಕ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಫ್ಲಕ್ಚುಯೇಷನ್ ಮೇಲೆ ಇದು ಬಹಳ ಒಂದು ಚೇಂಜಸ್ ಅಂತೂ ಬಂದೇ ಬರುತ್ತೆ. ಸೊ ಹಾಗಾಗಿ ಒಂದು ಲಾಂಗ್ ಟರ್ಮ್ಗೆ ಅಂತ ಇಂಥದ್ದೆಲ್ಲ ಹೂಡಿಕೆ ಮಾಡೋದು ಒಳ್ಳೇದಾಗುತ್ತೆ. ಬೇಕಿದ್ರೆ ನಿಮ್ಮ ಒಂದು ಸ್ಟಾಪ್ ಲಾಸ್ ಎಲ್ಲ ನೋಡಿಕೊಂಡು, ಅಥವಾ ಒಂದು 40 EMI ಗಿಂತ ಕೆಳಗಡೆ ಬರ್ತಿದ್ಯಾ ಅಥವಾ 200 EMI ಗಿಂತ ಕೆಳಗಡೆ ಬರ್ತಿದ್ಯಾ, ಇಂಥದ್ದೆಲ್ಲ ಒಂದು ನಿಮ್ಮ ಒಂದು ಟೆಕ್ನಿಕಲ್ಸ್ ಏನಿದೆ ಅದೆಲ್ಲ ನೋಡಿ ಒಂದು ನಿರ್ಧಾರ ಮಾಡಿ ಒಂದು ಸೆಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಇದೆಲ್ಲ ಡೌಟ್ ಇದೆ ಅಂದ್ರೆ ಖಂಡಿತ ಈ ತರ ನಾನು ಏನು ವಿಡಿಯೋ ಮಾಡಿರ್ತೀನಲ್ಲ, ಅಲ್ಲೇ ಒಂದು ನಿಮ್ಮ ಕಾಮೆಂಟ್ಸ್ ಹಾಕಿದ್ರೆ ಸಹಿತ ನನ್ನ ಪ್ರಯತ್ನ ಏನಿದೆ ಅದು ಹೋಲ್ಡ್ ಸೆಲ್ಲ ಅಂತ ಹೇಳಲಿಕ್ಕೆ ಒಂದು ಸಹಾಯ ಮಾಡ್ತೀನಿ ನಿಮಗೆ. ಇನ್ನು ಹಿಂದೂಸ್ತಾನ್ ಜಿಂಕ್ ಇಲ್ಲಿ ಕಾಣ್ತಿರ್ಬೋದು, 470 ಫಸ್ಟ್ ಇನಿಷಿಯಲ್ ಆಗಿತ್ತು ನಂದು ರೆಕಮೆಂಡೇಶನ್. ಕ್ಲೋಸಿಂಗ್ ಕಳೆದ ವಾರ ಒಂದು 738 ಅಂತ ಆಗಿದೆ. ಆಲ್ಮೋಸ್ಟ್ 57% ರಿಟರ್ನ್ ಕೊಟ್ಟಿದೆ ಈ ಒಂದು ಕಾಲ್ ತಿಂಗಳ, ಒಂದ್ ತಿಂಗಳ ಇದು ಮ್ಯಾಕ್ಸಿಮಮ್. ಇದು ನೋಡ್ಬೋದು ವಿಡಿಯೋ ಹಳೇದ್ ನಂದು ಇದ್ರ ಬಗ್ಗೆ. ಸೊ ಕಳೆದ ಒಂದು ವಾರದಲ್ಲೇ ನೀವು ನೋಡ್ದಂಗೆ 19% ಅಂತೂ ಕೊಟ್ಟಿದೆ. ಇಟ್ಸ್ ಎ ಗುಡ್ ಸೈನ್ ಆಕ್ಚುಲಿ. ಸೊ ಇದು ಲಾಂಗ್ ಟರ್ಮ್ಗೆ ಮತ್ತೆ ಹೋಲ್ಡ್ ಅಂತ ಇದೀನಿ. ಬೇಕಿದ್ರೆ ಒಂದು 5-6 ವರ್ಷ ಇಟ್ಟು ಪರವಾಗಿಲ್ಲ, ನಿಮ್ಗೆ ಒಂದು ಹ್ಯೂಜ್ ಅಮೌಂಟ್ ಅಂತೂ ಬರ್ಲಿಕ್ಕಿದೆ ಇದು. ಓಕೆ, ಇಂಥ ಸ್ಟಾಕ್ಸ್ ಮೇಲೆ ಅಕ್ಯುಮುಲೇಟ್ ಮಾಡಕ್ ಹೋಗಿ, ಯಾಕಂದ್ರೆ ಮೇಜರ್ ಇಂಡಿಯಾದಿಂದನೇ ಒಂದು ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗುವಂಥದ್ದು ಇಂಥದ್ದಲ್ಲ. ಸೊ ಹಾಗಾಗಿ ಒಂದು ಹಿಂದೂಸ್ತಾನ್ ಜಿಂಕ್ ನ ಒಂದು ಹೋಲ್ಡ್ ಮಾಡೋದು ತುಂಬಾ ಒಂದು ಬುದ್ಧಿವಂತಿಕೆತನ. ಇನ್ನು DCM ಶ್ರೀರಾಮ್, ಇದು ಇಂಡಸ್ಟ್ರಿ ಅಂತ ಅನ್ಕೊಂಡು ಹಾಕಿದ್ದೆ. ಆಕ್ಚುಲಿ ಇಂಡಸ್ಟ್ರಿಗೆ ರೆಕಮೆಂಡ್ ಮಾಡ್ಬೇಕಿತ್ತು. ಓಕೆ, ಲಿಮಿಟೆಡ್ ಇದು DCM ಶ್ರೀರಾಮ್ ಲಿಮಿಟೆಡ್. ಆಕ್ಚುಲಿ 975 ರೆಕಮೆಂಡ್ ಆಗಿದ್ದು ಅಂತದ್ದು. ಸೊ ಅಂತ ಏನು ಕಾಣಿಸ್ಲಿಲ್ಲ ಇದು. ಪ್ರಸ್ತುತ ಏನು 3% ಡೌನ್ ಅಲ್ಲೇ ಇದೆ. ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋರು ಇಟ್ಕೊಬಹುದು, ಇಲ್ಲಾಂದ್ರೆ ಎಕ್ಸಿಟ್ ಆಗೋಂಗಿದ್ರೆ ಎಕ್ಸಿಟ್ ಆಗಿ ಸ್ಟಾಕ್ ಅಂತ ಮೂಮೆಂಟ್ಸ್ ಅಂತೂ ಕಾಣ್ಲಿಕ್ಕೆ ಡೌಟ್ ಇದೆ ಇದ್ರ ಮೇಲೆ. ಇನ್ನು ಆಂಧ್ರ ಪೆಟ್ರೋಕೆಮಿಕಲ್ಸ್ ಸಹಿತ ಒಂದು ರಿಟರ್ನ್ ಕೊಟ್ಟಿದೆ. ಬೇಕಿದ್ರೆ ಎಕ್ಸಿಟ್ ಆಗೋಂಗಿದ್ರೆ ಎಕ್ಸಿಟ್ ಆಗಿ. ವಾಟ್ ವಿಸಾರ್ಡ್ ಆಕ್ಚುಲಿ ನನ್ನ ಕ್ವೈಟ್ ಸರ್ಪ್ರೈಸ್ ಆಕ್ಚುಲಿ. ಪಾಸಿಟಿವ್ ಅಂತೂ ಇದೆ, ಬಟ್ ಫಾಲ್ ಅಂತೂ ಆಗ್ತಾ ಇದೆ. ಫಸ್ಟ್ ಇನಿಷಿಯಲ್ ಒಂದು 56.5 ಇದ್ದಿದ್ದು 52.86 ಬಂದಿದೆ. ಇದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು, ಯಾಕಂದ್ರೆ ಒಂದು ಮೇಜರ್ ಇದು ಕಾರ್ ಒಂದು ಬರ್ಲಿಕ್ಕಿದೆ ಇವ್ರ ಕಡೆಯಿಂದ. ಒಂದು 10 lakhsಗಿಂತ ಕಡಿಮೆ ಇದ್ದು ಒಂದು ಫ್ಯಾಮಿಲಿ ವೆಹಿಕಲ್ ಎಲೆಕ್ಟ್ರಿಕ್ ಕಾರ್, ಅತ್ಯಂತ ಒಂದು ದೊಡ್ಡ ನಿರೀಕ್ಷೆ ಅಂತೂ ಸಹಿತ ಇದೆ. ಬಸ್ ಅದೆಲ್ಲ ಮಾಡ್ತಾ ಇದ್ದಾರೆ ಇವರು, ವಾರ್ಡ್ ವಿಸಾರ್ಡ್ ಅವರು. ಈಗಾಗಲೇ ಒಂದು ಆಫ್ರಿಕನ್ ಕಂಟ್ರೀಸ್ ಅಥವಾ ಬೇರೆ ಬೇರೆ ಹೊರದೇಶದಲ್ಲಿ ಅಲ್ಲಂತೂ ಇದೆ. ಜಾಯ್ ಅಂತ ಒಂದು ಬೈಕ್ಸ್ ಎಲ್ಲ ಇದೆ. ಅಂತ ಏನು ರೆಕಮೆಂಡ್ ಮಾಡಲ್ಲ 2 ವೀಲರ್ ಬೇಸ್ಡ್ ಈ ವೆಹಿಕಲ್ಸ್, ಬಟ್ ಇನೋವೇಟಿವ್ ಆಗಂತೂ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಇವರು. ಸೊ ಲಾಂಗ್ ಟರ್ಮ್ಗೆ ಏನಾದ್ರು ಹೂಡಿಕೆ ಇರುವಂತವ್ರು ಖಂಡಿತವಾಗಿ ಇಟ್ಕೊಬಹುದು. ಅದ್ರಲ್ಲಿ ದೊಡ್ಡ ಮಟ್ಟಕ್ಕಂತೂ ಇಡ್ಲಿಕ್ಕೆ ಹೋಗ್ಬೇಡಿ. ಇಂಥ ಸ್ಟಾಕ್ಸ್ ಲಕ್ಷಗಟ್ಟಲೆ ಇದ್ರ ಮೇಲೆ ಹಾಕಿದ್ರೆ ಬುದ್ಧಿವಂತಿಕೆತನ ಅನ್ನೋದು ದೊಡ್ಡತನ ಅಂತೀನಿ. ಸೊ ದೊಡ್ಡ ಹೂಡಿಕೆ ಆದಷ್ಟು ನೀವು ಸೇಫ್ ಗಾರ್ಡ್ ಮಾಡಬೇಕು. ಸಣ್ಣ ಹೂಡಿಕೆ ಒಂದು 5, 10, 20, ಮ್ಯಾಕ್ಸಿಮಮ್ 20-25 ಸಾವಿರ ಅಷ್ಟೇ. ಸೊ ಅಂಥದ್ದೆಲ್ಲ ಒಂದು ರಿಸ್ಕ್ ತಗೊಬೋದು ಇಂಥ ಕಡೆ, ಬಟ್ ಅದು ಕೂಡ ರಿಸ್ಕ್ ತಗೊಬಾರ್ದು ಸಣ್ಣವರು ಅಂತ ನಾ ಹೇಳೋದು. ಆದಷ್ಟು ನಿಮ್ದು ಸಣ್ಣ ಒಂದು ರಿಟರ್ನ್ಗೆ ಒಂದು 5-10% ಬಂದರೂ ಸಾಕು. ಮ್ಯಾಕ್ಸಿಮಮ್ ವರ್ಷಕ್ಕೆ 15-16% ಈ ತರ ಕೊಡ್ತಿದೆ ಅಂದ್ರೆ ನೀವು ಒಂದು ಒಳ್ಳೆ ಸ್ಟಾಕ್ ಮಾರ್ಕೆಟ್ ಅರ್ನ್ ಮಾಡ್ತಿದ್ರೆ ಅಂತ. 15ಕ್ಕೆ ನೀವು ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ ಕನಿಷ್ಠ ಒಂದು 50-60% ಅಂತ ಬಂದೇ ಬರುತ್ತೆ. ಅದು ಒಂಥರ ಮನಸ್ಥಿತಿಯೋ ಅಥವಾ ಲಕ್ಷ್ಮಿ ಒಲಿದ ರೀತಿ ಆಗಿದೆಯೋ ಗೊತ್ತಿಲ್ಲ. ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮ್ಗೆ ಕಮ್ಮಿ ಕೊಡ್ತಾಳು. ಸೊ ಇದು ಐನಾಕ್ಸ್ ವಿಂಡ್ ಆಕ್ಚುಲಿ ಬೈ ಮಾಡಿ ಅಂದಿದೆ, ಬಟ್ ಆಫ್ಟರ್ ಸ್ಪ್ಲಿಟ್ಟಿಂಗ್ ಯಾಕೋ ತುಂಬಾ ಒಂದು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಆಕ್ಚುಲಿ ಇದ್ರ ಬಗ್ಗೆ. ಇಲ್ಲಿ ಮೇಜರ್ ಆಗಿದೆ ಅಂದ್ರೆ ಈವನ್ ಆಫ್ಟರ್ ಸ್ಪ್ಲಿಟ್ಟಿಂಗ್ ಒಂದು ಬೈ ಏನಾದ್ರು 209 ಅಲ್ಲ ರೇಟಲ್ಲಿ ಬೈ ಆಗಿದ್ರೆ, ಅಂದ್ರೆ ಕಳೆದ ವಾರ 627 ಅಲ್ಲಿ ಇತ್ತು, ಅದರ ನಂತರ ಒಂದು ಸ್ಪ್ಲಿಟ್ ಆಗಿದ್ದು ಆಕ್ಚುಲಿ ಇದು. ಸೊ ಬೋನಸ್ ಕೊಟ್ಟಿದ್ದು, ಸ್ಪ್ಲಿಟ್ ಅಲ್ಲ ಸಾರಿ, ಬೋನಸ್ ಕೊಟ್ಟ ಮೇಲೂ ವ್ಯಾಲ್ಯೂ ಸ್ಪ್ಲಿಟ್ ಕಮ್ಮಿ ಆಗುತ್ತೆ. 1:3 ಅಲ್ಲಿ ಏನೋ ಮಾಡಿದ್ದು.
ಸೊ 200 ರೇಂಜಿಗೆ ಬರಬೇಕಿತ್ತು, ಬಟ್ 165ಗೆ ಕರೆಂಟ್ ರನ್ ಆಗ್ತಿದೆ. ಈ ಪ್ರೈಸಲ್ಲಿ ಬೈ ಮಾಡಿದ್ರು ಸಹಿತ ಇದು ಲಾಸ್ ಅಂತಾನೆ ಹೇಳ್ತೀನಿ ನಾನು. ಬಟ್ ಓವರ್ ಲಾಂಗ್ ಟೈಮ್ ಇಟ್ಕೊಬೋದು. ಇನ್ ಕೇಸ್ ನನಗೆ ದುಡ್ಡು ಅರ್ಜೆಂಟ್ ಇದೆ, ಬೇಕೇ ಬೇಕು ಅಂತಿದ್ರೆ ಸ್ಟಾಪ್ ಲಾಸ್ ಇಂದ ಕೆಳಗಡೆ ಬಂದಿದ್ರೆ ಖಂಡಿತ ಕೊಟ್ಬಿಡಿ. ಐನಾಕ್ಸ್ ಅಲ್ಲಿ ಒಂದು ಫೇಲ್ಯೂರ್ ಆಗಿದೆ ನನ್ನ ಕಡೆಯಿಂದ, ಒಂದ್ ರೀತಿ ಫೇಲ್ಯೂರ್ ಇದು. ಯಾಕಂದ್ರೆ ವೀಕ್ಲಿ ರಿಪೋರ್ಟ್ ಅಂತ ಕೊಡ್ತಿರೋದು, ವೆರಿ ಲಾಂಗ್ ಟೈಮ್ಗೂ ಅಂತ ಈಗಲೇ ಒಂದು ಇದ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅನ್ಕೊಂಡಿದ್ದಕ್ಕಿಂತ ಒಂದು ಕನಿಷ್ಠ ಒಂದು 17-16% ಅಂತೂ ಕೆಳಗೆ ಬಂದಿದೆ ಇದು. ಸೊ ಈ ರೇಟಿಂದ ತಗೊಂಡಿದ್ರೆ ಇನ್ ಕೇಸ್. ಮತ್ತೆ ಟಾಟಾ ಮೋಟಾರ್ಸ್ ರಿಪೀಟ್ ಆಗಿದೆ ಇಲ್ಲಿ ಮೇಲ್ಗಡೆ ಹೇಳ್ದಂಗೆ. ಇಲ್ಲಿ ಅದೇ 953 ಫ್ಲಾಟ್ ಅಂತೂ ನಡೀತಾ ಇದೆ, 947 to 953 ರೇಂಜ್ ಅಲ್ಲೇ ಬೌನ್ಸ್ ಬ್ಯಾಕ್ ಅಂತೂ ಆಗೇ ಆಗುತ್ತೆ ಟಾಟಾ ಮೋಟಾರ್ಸ್. ಹೋಪ್ಸ್ ಕಳ್ಕೊಂಬಿಡಿ ಇದ್ರ ಬಗ್ಗೆ. ಇನ್ನು ಇಂಡಿಯನ್ ಬ್ಯಾಂಕ್ ಸಹಿತ ನಾನು ಇಟ್ಕೊಳ್ಳಿ ಚೆನ್ನಾಗಿದೆ ಅಂದಿದೆ. 514 ರೆಕಮೆಂಡ್ ಮಾಡಿದ್ದು, ಕಳೆದ ವಾರ 538 ಇತ್ತು. 538 ಇಂದ 572 ಆಗಿದ್ರು ಸಹಿತ ಒಂದು 6% ಅಂತೂ ಬಂದಿದೆ ರಿಟರ್ನ್. 5 ದಿವಸಕ್ಕೆ 6% ಬರೋದು ಇಸ್ ಎ ಗ್ರೇಟ್ ಆಕ್ಚುಲಿ. 5 ವರ್ಕಿಂಗ್ ಡೇಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಡೇಸ್ ಅಲ್ಲಿ ಇದ್ದಿದ್ದು. ನಾನು ಫಸ್ಟ್ ರೆಕಮೆಂಡೇಶನ್ ಏನಾದ್ರು ಇದ್ರೆ 11% ಅಂತೂ ರಿಟರ್ನ್ ಬಂದಿದೆ. ಇದು ಇಟ್ಸ್ ಎ ಗುಡ್ ಸೈನ್ ಆಕ್ಚುಲಿ. ಸೊ ಆಲ್ಮೋಸ್ಟ್ 15 ದಿವಸದ ಹಿಂದೆ ರೆಕಮೆಂಡ್ ಮಾಡಿದ್ದಂತ, 15 ಅಲ್ಲ, 3 ಅಂದ್ರೆ 22 ದಿವಸದ ಹಿಂದೆ ಹೆಚ್ಚು ಕಡಿಮೆ. ಸೊ ಇಟ್ಸ್ ಎ ಗುಡ್ ಆಕ್ಚುಲಿ. ಒಂದ್ ತಿಂಗಳಲ್ಲಿ ಎನಿಥಿಂಗ್ 10% ಗಿಂತ ಮೋರ್ ಬಂತು ಅಂದ್ರೆ ನೀವು ಗ್ರೇಟ್. 10% ಇವನ್ ಹೇಳ್ದಂಗೆ ಒಂದು ವಾರ್ಷಿಕವಾಗಿ ಒಂದು ಟೋಟಲ್ 40-45% ಬಂದ್ರೆ ಹ್ಯೂಜ್ ಆಕ್ಚುಲಿ. ಅದಕ್ಕಿಂತ ಜಾಸ್ತಿನೇ ಸಿಗ್ತಿದೆ ಕರೆಂಟ್ ಮಾರ್ಕೆಟ್ ಅಲ್ಲಿ, ಅದು ಬೇರೆ ಬೇರೆ ರೀಸನ್ಗೆ. ಆದ್ರೂ ಸಹಿತ ಒಂದು ನೀವು ತಿಂಗಳಿಗೆ ಒಂದು 10% ಮಾಡ್ತಿದೆ ಅಂದ್ರೆ ಗುಡ್, ವೆರಿ ಗುಡ್ ಅಂತ. 3 ತಿಂಗಳಿಗೆ ಒಂದ್ಸಲಿ ಮಾಡಿದ್ರೆ ಗುಡ್ ಅಂತ ಒಂದು. ಯಾಕಂದ್ರೆ ಒಂದು 40% ಬರುತ್ತೆ ಒಂದು ವರ್ಷಕ್ಕೆ. ಬಟ್ ಏನಾದ್ರು ಇನ್ ಕೇಸ್ ತಿಂಗಳಿಗೆ 10% ಮಾಡ್ತಿದ್ರೆ ಅಂದ್ರೆ 120% ಒಂದು ವರ್ಷಕ್ಕೆ ಡಬಲ್ಗಿಂತ ಜಾಸ್ತಿ ಆಗುತ್ತೆ ನಿಮ್ದು. ಸೊ ಇದು ಇದಾಗಿತ್ತು. HAL ಸಹಿತ ಒಂದು 380 ಮೀನ್ಸ್ 3877 ಬಂತು, ರಿಸಲ್ಟ್ ಚೆನ್ನಾಗಿತ್ತು. ಸೊ ಅಲ್ಲಿಂದ ಒಂದು ಡಬಲ್ ಹಾಕಿ ಮೀನ್ಸ್ ಡೈಲಿ ಒಂದು 4-5% ಈ ತರ ಬಂದು ಫಸ್ಟ್ ರೆಕಮೆಂಡೇಶನ್ ಪ್ರೈಸ್ಗೆ ಒಂದು 30% ಕೊಟ್ಟಿದೆ ಇಲ್ಲಿ ರಿಟರ್ನ್. ಇಟ್ಸ್ ಎ ಗುಡ್. ಇವನ್ ಲಾಸ್ಟ್ ವೀಕೆಂಡ್ ಇಂದ ಇಲ್ಲಿಗೆ ಬಂದಿದ್ದು 8% ಬಂದಿದೆ ಇಲ್ಲಿ. ಕಳೆದ ವಾರ ಬಂದಿದ್ದು ಸ್ಟಾಕ್ ರೆಕಮೆಂಡ್ ಮಾಡಿದ್ದು VA ಟೆಕ್ ವಾಬಾಗ್ ಆಕ್ಚುಲಿ ಬ್ರೇಕ್ಔಟ್ ಆಗ್ತಾ ಇದೆ, ಕೀಪ್ ಅನ್ ಐ ಅಂತ ಹೇಳಿದ್ದು. ರಿಸಲ್ಟ್ ಬರ್ತಾ ಇದೆ, ರಿಸಲ್ಟ್ ಚೆನ್ನಾಗಿಲ್ಲ ಅಂದ್ರೆ ಎಂಟ್ರಿ ಕೊಡಬೇಡಿ ಅಂತ ಹೇಳಿದೆ. ಇದು ಆಕ್ಚುಲಿ ರಿಸಲ್ಟ್ ಚೆನ್ನಾಗಿಲ್ಲ ಇದು, ಸೊ ಅದಕ್ಕೆ ಡೌನ್ ಬರ್ತಾ ಇತ್ತು. PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಏನು ಮೂವ್ಮೆಂಟ್ಸ್ ಕಾಣಿಸ್ತಿಲ್ಲ, less than 1% ಆಕ್ಚುಲಿ. ಸೊ ಬಟ್ ಸ್ಟಿಲ್ ಇದು ಹೋಲ್ಡ್ ಮಾಡೋದು ಉತ್ತಮವಾಗಿರುತ್ತೆ. ಇನ್ನ ಗೋದ್ರೇಜ್ ಆಗ್ರೋಟೆಕ್ 2% ಹೆಚ್ಚು ಕಮ್ಮಿ ಬಂದಿದೆ. ಸ್ಟಾಪ್ ಲಾಸ್ ಎಲ್ಲ ಇತ್ತು ಅಂದ್ರೆ ನೋಡಿ ಅಂತ. ಇನ್ನು HCC ಹಿಂದುಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ, ಇದು ಒಂದು ಆಕ್ಚುಲಿ 42 ತನಕ ಹೈ ಹೋಗಿದೆ ಅಂತ ಹೇಳಿದ್ರು ಅವರು. ನೋಡಿಲ್ಲ, ನೋಡ್ತೀನಿ ಇದನ್ನು ಒಂದು ನಿಮಿಷ, ಸೆಕೆಂಡ್. ಸ್ಕ್ರೀನ್ ನಿಮ್ಗೆ ಶೇರ್ ಆಗ್ತಿರಲ್ಲ, ಸಾರಿ. ಅದು ಆಲ್ಮೋಸ್ಟ್ 4165 ತನಕ ಹೋಗಿದೆ ಕಳೆದ ವಾರ. ಸೊ ಇಟ್ಸ್ ಎ ಗುಡ್ ಸೈನ್ ಆಕ್ಚುಲಿ. ಡೌನ್ ಬಂದಿದೆ, ಲಾಂಗ್ ಟರ್ಮ್ ಬೇಕಿದೆ ಅಂತ ಇದ್ರೆ ಇಟ್ಕೊಬಹುದು, ಇಲ್ಲ ಅಂದ್ರೆ ಎಕ್ಸಿಟ್ ಆಗಿ. 7% ಒಂದು ವಾರದಲ್ಲಿ ಕೊಟ್ಟಿರೋದು ಗುಡ್ ಸೈನ್ ಆಕ್ಚುಲಿ. ಯೂನಿಯನ್ ಬ್ಯಾಂಕ್ ಇವನ್ 4160 ಏನಾದ್ರು ಹಾಕಿದ್ರೆ ಆಲ್ಮೋಸ್ಟ್ 9% ಆಗಿರೋದು. ಸೊ ಇದು ಯಾರಾದ್ರೂ ಎಕ್ಸಿಟ್ ಆಗೋಂಗಿದ್ರೆ HCC ಎಕ್ಸಿಟ್ ಆಗ್ಬೋದು. ಯಾಕಂದ್ರೆ ಇದ್ರಲ್ಲೆಲ್ಲ ಒಂಥರ ಮೊಮೆಂಟಮ್ ಒಂದೇ ಸಲ ಬರುತ್ತೆ, ಇಲ್ಲಾಂದ್ರೆ ಡೌನ್ ಫಾಲ್ ಆಗ್ತಾ ಇರುತ್ತೆ. ಸೊ ಹುಷಾರಾಗಿರ್ಬೇಕಿಂತ ಸ್ಟಾಕ್ಸ್ಗಳ ಮೇಲೆ. ಇನ್ನು ಯೂನಿಯನ್ ಬ್ಯಾಂಕ್ ಸಹಿತ ಒಂದು ಆಡ್ ಮಾಡ್ತಾ ಇರಿ ಅಂತ ಹೋಲ್ಡ್ ಮಾಡಿ ಇದನ್ನ ಲಾಂಗ್ ಟರ್ಮ್ಗೆ. 141 ರೆಕಮೆಂಡ್ ಮಾಡಿ ಇಂಥದ್ದು. ಕರೆಂಟ್ ಪ್ರಸ್ತುತ ವೀಕಲ್ಲಿ 156.5 ಇದೆ, 10% ಕೊಟ್ಟಿದೆ. BL ಸಹಿತ ಒಂದು 259 ಇದೆ, 296 ಆಗಿದೆ, 14% ರಿಟರ್ನ್ ಕಟ್ಟಿದೆ ಒಂದು ವಾರದಲ್ಲಿ. M&M ಆಕ್ಚುಲಿ 2504ಗೆ ಇದಾಗಿತ್ತು, ಒಂದು ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಒಂದು ರೆಕಮೆಂಡ್ ಮಾಡಿದೆ. 2% ಏನೋ ಗೇನ್ ಆಗಿದೆ, 2.8%. ಬಟ್ ಈ ದೊಡ್ಡ ಅಮೌಂಟ್ಗೆ ಕಮ್ಮಿನೇ. ಲಾಂಗ್ ಟರ್ಮ್ಗೆ ಇದು ಹೋಲ್ಡ್ ಮಾಡಬೇಕಾಗತ್ತೆ ಇಂಥ M&M ಸ್ಟಾಕ್ಸ್, ಮಹೀಂದ್ರ ಅಂಡ್ ಮಹೀಂದ್ರ. ಹೋಲ್ಡ್ ಮಾಡಿ ಇದನ್ನ. ಕರ್ನಾಟಕ ಬ್ಯಾಂಕ್ ಆಕ್ಚುಲಿ ಕಳೆದ ವಾರ ಒಂದು ರಿಸಲ್ಟ್ ಬರಬೇಕಿತ್ತು ಅಂದ್ರೆ ನನ್ನ ಲೆಕ್ಕಾಚಾರ ತಪ್ಪು ಹಾಕೊಂಡೆ, 24ಕ್ಕೆ ಬರುತ್ತೆ ಅಂತ. ಬಂದಿದೆ ಆಕ್ಚುಲಿ, ಔಟ್ ಆಗಿದೆ ಇವತ್ತು, ಅಂದ್ರೆ ನಿನ್ನೆ ರಾತ್ರಿ ಆಗಿದೆ.
ಸೊ ಇಲ್ಲಿ ಏನಾಗಿದೆ, ಒಂದು 2% ಕಮ್ಮಿ ಬಂದಿದೆ ಆಕ್ಚುಲಿ. 2 ಇಲ್ಲ, 1%. ಸೊ ಮಂಡೇ ಅಂತೂ 27ನೇ ತಾರೀಕೇನು ಮಾರ್ಕೆಟ್ ಓಪನ್ ಆದಾಗ ಒಂದು ಮೂವ್ಮೆಂಟ್ಸ್ ಅಂತೂ ಕಾಣ್ಲಿಕ್ಕೆ ಇದೆ ಅಂತ ಅನ್ಕೊಂಡಿದ್ದೀನಿ. ಕರ್ನಾಟಕ ಬ್ಯಾಂಕ್ ಲಾಂಗ್ ಟರ್ಮ್ಗೆ ಇದೊಂದು ಹೋಲ್ಡ್ ಮಾಡ್ಬೇಕಾಗುತ್ತೆ ಸ್ಟಾಕ್. ಇನ್ನು ಈ ವಾರಕ್ಕೆ ಒಂದು ರೆಕಮೆಂಡೇಶನ್ ಏನೇನಿದೆ ಅಂತ ನೋಡೋಣ. ಗ್ರಾವಿಟಾ ಇಂಡಿಯಾ ಪ್ರಸ್ತುತ ಒಂದು ₹1076 ನಡೀತಾ ಇದೆ. ಲಾಂಗ್ ಟು ಶಾರ್ಟ್ ಟು ಲಾಂಗ್ ಟರ್ಮ್ ಒಂದು ಕನಿಷ್ಠ ಒಂದು ನೀವು 3 ತಿಂಗಳಿಂದ ಒಂದು 9 ತಿಂಗಳು 1 ವರ್ಷದೊಳಗೆ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ, ಇದನ್ನ ಲೈಫ್ ಲಾಂಗ್ ಇಟ್ಕೊಂಡ್ರು ತೊಂದರೆ ಇಲ್ಲ. ಇದ್ರಲ್ಲಿ ಬಾರಿ ಒಂದು ನ್ಯೂಸ್ಗಳು ಬರುತ್ತೆ ಕೂಡ ಮುಂದೆ ಮುಂದೆ ಕೂಡ. ಸೊ ಇದನ್ನ ಇಟ್ಕೊಳ್ಳಿ. ಇನ್ನು ಸ್ಟಾರ್ ಪೇಪರ್ ಮಿಲ್ ಒಂದು ವಿತ್ ಸ್ಟಾಪ್ ಲಾಸ್ ಒಂದು 2 to 3%, 5% ಎಲ್ಲ ಇಟ್ಕೊಂಡ್ಬಿಡಿ ಇಂಥ ಸ್ಟಾಕ್ಗೆ. ಯಾಕಂದ್ರೆ ಬೇರೆ ಇದರಲ್ಲಿ ಬರ್ಬೋದು. 236 ಒಂದು ಎಂಟ್ರಿ ಕೊಡಿ ಇಲ್ಲಿಗೆ, ಅಥವಾ ಅದಕ್ಕಿಂತ ಕಡಿಮೆ ಒಂದು 234, 233 ಈ ರೇಂಜಲ್ಲಿ ಎಂಟ್ರಿ ಕೊಟ್ಟು ಒಂದು 245, 250 ಈ ರೇಂಜ್ಗೆ ಒಂದು ಸೆಲ್ ಮಾಡೋದು ಉತ್ತಮವಾಗಿರುತ್ತೆ. ವೆರಿ ಶಾರ್ಟ್ ಟೈಮ್ ಇದು. ಸೊ ಇನ್ನು TV18 ಮೀಡಿಯಾ ಬಂದ್ಬಿಟ್ಟು ಒಂದು ಲಾಂಗ್ ಟೈಮ್ ಇಂದ ಏನೂ ನಡೀತಾ ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಬರೋವಾರ ಒಂದು 4ನೇ ತಾರೀಕು, ಇನ್ನು ಆಲ್ಮೋಸ್ಟ್ 11-12 ದಿವಸ ಇದೆ. ಸೊ ರಿಸಲ್ಟ್ ಬಂದಾಗ ಸೊ ಗ್ರೋತ್ ಅಂತೂ ಕಾಣ್ಲಿಕ್ಕಿದೆ. ಸೊ ಕನಿಷ್ಠ ಒಂದು 2-3 ತಿಂಗಳು ಇಟ್ಕೊಳ್ಳಿ. 100+ ಅಂತೂ ಆಗ್ಲಿಕ್ಕೆ ಸಾಧ್ಯತೆ ಅಂತೂ ಇದೆ. ಪೆಟ್ರೋನೆಟ್ ಸಹಿತ ಒಂದು ಬ್ರೇಕ್ ಇವನ್ ಎಲ್ಲ ಆಗಿ ಇದಾಗ್ತಿದೆ. ಮೀನ್ಸ್ ಒಂದು ಹೈಯೆಸ್ಟ್ ಅಂತೂ ಹೋಗಿದೆ. ಇನ್ನು ಮತ್ತಷ್ಟು ಹೈಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. 304.5. ಇಲ್ಲ ಮೋರ್ಪ್ಯಾನ್ ಲ್ಯಾಬ್ ಬರ್ನಾಲ್ ಕಂಪ್ನಿ. ಆಕ್ಚುಲಿ ಬರ್ನಾಲ್ ಬೇಕೇ ಬೇಕಾಗುತ್ತೆ. ಇದು ಒಂಥರ ತಮಾಷೆ ವಿಷಯ. ಆದ್ರೆ ಇಲ್ಲಿ ಆಗುತ್ತೆ, ಎಕ್ಸ್ಪೆನ್ಷನ್ ಅಂತೂ ಆಗ್ತಾ ಇದೆ. ಹೊಸ ಒಂದು ಮೆಡಿಸಿನ್ ಮೀನ್ಸ್ ರಿಸರ್ಚ್ ಎಲ್ಲ ಅಂತೂ ನಡೀತಾ ಇದೆ ಇವ್ರದ್ದು. ಸೊ ಒಂದು 55-60 ರೇಂಜಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡಿ ಬೈ ಮಾಡಿ ಸ್ಟಾಕ್. ಹಿಂದೂಸ್ತಾನ್ ಟಿನ್ ವರ್ಕ್ಸ್ 170.15 ಇದೆ. ಒಂದು ಮೀಡಿಯಂ ಟು ಲಾಂಗ್ ಟರ್ಮ್ ರೇಂಜ್ಗೆ ಇದನ್ನ ಇಟ್ಕೊಂಡು 200 ಟಾರ್ಗೆಟ್ ಇಟ್ಕೊಂಡ್ರು ಪರವಾಗಿಲ್ಲ. ಅದಕ್ಕಿಂತ ಕಮ್ಮಿ ಆದ್ರೂ ಓಕೆ ಅನ್ಸುತ್ತೆ. ನಿಮ್ಮ ಅನುಕೂಲ. ಒಂದು ವಾರದಲ್ಲೇ ಒಂದು 7-8% ಬಂತು ಅಂದ್ರೆ ಕೊಟ್ಬಿಡೋದು ಒಳ್ಳೇದು. ಯಾಕಂದ್ರೆ ನಾನು ವೀಕ್ಲಿ ಟಾರ್ಗೆಟ್ ಅಂತ ಹೇಳ್ತಿರೋದು. ಬೇಕಿದ್ರೆ ನೀವು ಇಂಥ ಕಂಪ್ನಿ, ಇದು ಗೌರ್ಮೆಂಟ್ ಕಂಪ್ನಿ ಅಲ್ಲ, ಹಿಂದೂಸ್ತಾನ್ ಟಿನ್ ವರ್ಕ್ಸ್ ಪ್ರೈವೇಟ್. ಜಿಂಕ್ ಕಾಪರ್ ಬೇಕಾದ್ರೆ ಲಾಂಗ್ ಟರ್ಮ್ ಅಂತ ಹೇಳ್ತೀನಿ. ಟಿನ್ ವರ್ಕ್ಸ್ ಅಂತ ಏನು ಬೇಕಿಲ್ಲ. ಟಿನ್ ಕ್ಯಾನ್ಗಳು ಮಾಡ್ಲಿಕ್ಕೆ ಇವ್ರಿಗೆ ಬೇಕಾಗುತ್ತೆ. ಇನ್ನು ಸ್ಕೈ ಇಂಡಸ್ಟ್ರಿ 91 ನಡೀತಾ ಇದೆ. ಒಂದು ಮೇಜರ್ ಅಂತೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇದಕ್ಕೂ ಸಹಿತ ಬೇಕಾಗುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಹೂಡಿಕೆ ಮಾಡಿ. ಆದಷ್ಟು ನಿಫ್ಟಿ 50 ಸ್ಟಾಕ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೊಲಟಿಲಿಟಿ ತುಂಬಾ ಕಡಿಮೆ ಇರುತ್ತೆ ಈ ಸ್ಟಾಕ್ಸ್ಗಳ ಮೇಲೆ. ಇವನ್ ಮಾರ್ಕೆಟ್ ಫಾಲ್ ಆದ್ರೂ ಸಹಿತ ರಿಟರ್ನ್ ಬೇಗ ವಾಪಸ್ ಬರ್ತವೆ, ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ ಮೇಲೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಲಾರ್ಜ್ ಕ್ಯಾಪಿಟಲ್, ಮೀಡಿಯಂ ಟು ಲಾರ್ಜ್ ಏನಿದೆ ಅಂಥದ್ದು ಮಿಡ್ ಅಲ್ಲಿ, ಇವನ್ ಮೀಡಿಯಂ ಅಂಡ್ ಬಿಲೋ ಬೇಡವೇ ಬೇಡ ಸದ್ಯದ ಮಟ್ಟಿಗೆ. ಆದಷ್ಟು ಒಂದು ಈ ರಿಸಲ್ಟ್ ಎಲ್ಲ ಬಂದು ಹೊಸ ಗೌರ್ಮೆಂಟ್ ಫಾರ್ಮ್ ಆಗಿ ಬಜೆಟ್ ಆಗೋ ತನಕ ಒಂದು ವಾಲಟಿಲಿಟಿ ಅಂತೂ ಇದ್ದೇ ಇರುತ್ತೆ. ಹೋಪ್ಫುಲಿ ಒಂದು ಪಾಸಿಟಿವ್ ಇವೆಂಟ್ ಆಗ್ತಿದೆ ಅಂದ್ರೆ ಅವತ್ತು ಒಂದು 5-10% ಅಂತೂ ಗೇನ್ ಅಂತೂ ಆಗೇ ಆಗುತ್ತೆ ಆರಾಮ್ಸೆ ಒಂದೇ ದಿವಸದಲ್ಲಿ. ಸೊ ಇದೆಲ್ಲ ಗಮನಿಸಿ ಇಟ್ಕೊಂಡು ನೀವು ಇವನ್ ಆಪ್ಷನ್ಸ್ ಟ್ರೇಡರ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಮೊದಲೇ ಹೇಳಬೇಕಾಗತ್ತೆ. ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ ಅಥವಾ ಒಂದು ಫಾಲ್ ಆಗುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ಹಾಗೆ ಆಗುತ್ತೆ. ಹಾಗೆ ಒಂದು ಬಯರ್ಸ್ ಕೂಡ ಒಂದು ಆಪೋಸಿಟ್ ಪುಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಬ್ಯಾಲೆನ್ಸ್ ಅದು ಇದನ್ನ ಮಾಡಕ್ ಹೋಗಿ ಒಂದು ಹಣನ ಕಳ್ಕೊಳಕ್ ಹೋಗ್ಬೇಡಿ. ಆದಷ್ಟು ಒಂದು ಆಪ್ಷನ್ಸ್ ಟ್ರೇಡರ್ಸ್ ಕಡಿಮೆ ಲಾಟಲ್ಲಿ ಒಂದು ವ್ಯವಹಾರ ಮಾಡಿ, ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಟು ಬಿ ಫ್ರ್ಯಾಂಕ್, ನಾನು ಆಪ್ಷನ್ಸ್ ಟ್ರೇಡಿಂಗ್ ಇಂದ ಬಹಳ ದೂರ. ಒಂದೇ ಒಂದ್ಸಲಿ ಎಂಟ್ರಿ ಕೊಟ್ಟಿದ್ದು, ಅದೇ ಫಸ್ಟ್ ಅಂಡ್ ಲಾಸ್ಟ್ ಕೂಡ ಅದೇ. ಇವನ್ ನನಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ರು ಸಹಿತ ನಾನು ಅರ್ಥ ಆಗಿಲ್ಲ ಅಂತ ಹೇಳ್ಕೊಂಡು ತಿರುಗ್ತೀನಿ ನಾನು. ಆಲ್ಫಾ ಬೀಟಾ ಗಾಮ ಅಂತ ಟೀಟಾ ಇನ್ನೊಂದು ಮತ್ತೊಂದು ಅಂತ ಒಂದಿಷ್ಟು ಗ್ರೀಕ್ಸ್ ಎಲ್ಲ ಇಟ್ಕೊಂಡು ತಲೆ ಕೆಡಿಸ್ಕೊಳೋ ಬದಲು ಎಕ್ಸ್ಪೈರಿಗೆ ಇವತ್ತು ಇಷ್ಟು ಬಂತ ಏರ್ತಾ ಪುಟ್ಟ ಕಾಲ ಈ ತರ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ವೀಕ್ಲಿ ಒಂದು 5-6% ಮಾಡ್ತಿದ್ದೀರಾ ಅಂದ್ರೆ ಬುದ್ಧಿವಂತಿಗೆ ಒಂದು ಒಳ್ಳೆ ದಿಶೆಯಲ್ಲೇ ಇದ್ದೀರಾ ಅಂತ ಒಂದು ನಾ ಹೇಳ್ಬೇಕಾಗತ್ತೆ.
ಅದೇ ಒಂದು ಟ್ರೆಂಡಲ್ಲಿ ನೀವು ದುಡ್ಡು ಮಾಡ್ತಾ ಬನ್ನಿ. 1 ವರ್ಷಕ್ಕೆ ನೀವು ಡಬಲ್‌ಗಿಂತ ಜಾಸ್ತಿನೇ ಮಾಡ್ಬೋದು. ಅದು ಕೂಡ ಸಾಧ್ಯ ಕೂಡ ಇಂಥ ಗೌರ್ಮೆಂಟ್ ಎಲ್ಲ ಇದ್ದಾಗ. ಸೊ ಹಾಗಾಗಿ ಸ್ಟೇ ಇನ್ವೆಸ್ಟೆಡ್, ಸೇಫ್ಲಿ ಇನ್ವೆಸ್ಟೆಡ್. ಟ್ರೇಡರ್ಸ್ ಆಗಕ್ಕೆ ಹೋಗ್ಬೇಡಿ, ಇನ್ವೆಸ್ಟರ್ ಆಗಕ್ಕೆ ಆಗಿ. ಶಾರ್ಟ್ ಟೈಮ್‌ಗೆ ಒಂದು ಟ್ರೇಡರ್ಸು, ಸ್ಮಾಲ್ ಅಮೌಂಟ್‌ಗೆ ಟ್ರೇಡರ್ ಆಗಿ. ಅಹ್, ನಿಮ್ಮ ಒಂದು ರಿಸ್ಕ್ ಅದೆಲ್ಲ ಒಂದು ಅನಲೈಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಹೆಲ್ಪ್ಸ್ ತಗೊಂಡು ನೀವು ಒಂದು ನಿರ್ಧಾರ ಸರಿಯಾಗಿ ಮಾಡಿ, ಸರಿಯಾದ ಕಡೆ ಒಂದು ಹೂಡಿಕೆ ಮಾಡೋದು ಉತ್ತಮವಾಗಿರುತ್ತೆ. ಸೊ ಸ್ಟೇ ಕನೆಕ್ಟೆಡ್, ಸ್ಟೇ ಹಂಬಲ್ಡ್. ನಿಮ್ಮ ದಾನ ಧರ್ಮ ಏನೇ ಇದ್ದು ಅದು ಮಾಡ್ತಾ ಇರಿ ಆದಷ್ಟು. ಸೊ ಹೀಗೆ ಒಂದು ಪ್ರೋತ್ಸಾಹ ನೀಡ್ತಾ ಇರಿ ನನಗೆ. ಏನೇ ಒಂದು ಸಂದೇಹ ಇದ್ರೂ ಇಲ್ಲೇ ಕಾಮೆಂಟ್ಸ್ ಮಾಡಿ. ಇಲ್ಲಾಂದ್ರೆ ನಾ ಹೇಳ್ದಂಗೆ ಪರಿಹಾರಮಾರ್ಗ@gmail.comಗೆ ಇಲ್ಲೂ ಸಹಿತ, ಅಥವಾ 7019411447 ಇಲ್ಲಿಗೆ ವಾಟ್ಸಪ್ ಮಾಡಿ ಒಂದು ನಿಮ್ಮ ಒಂದು ಸಲಹೆ ಸೂಚನೆಗಳು ಏನಾದರೂ ಇದ್ರೆ ತಿಳಿಸ್ಬೋದು. ಮೇಲಾಗಿ ನಿಮ್ದು ಸ್ಟಾಕ್ ಮಾರ್ಕೆಟ್ ಏನಾದ್ರು ಜ್ಞಾನ, ಏನಾದರೂ ಮೀನ್ಸ್ ಸ್ಟಾಕ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಸಹಿತ ಒಂದು ತಿಳ್ಕೊಬೋದು. ಮತ್ತೆ ಈ ಒಂದು ರಿಪೀಟ್ ಮಾಡ್ತಾ ಇದ್ದೀನಿ, ನಾನು ಸೇಬಿ ಸರ್ಟಿಫೈಡ್ ಒಂದು ರಿಸರ್ಚ್ ಅನಲಿಸ್ಟ್ ಅಲ್ಲ. ಒಂದು ಜ್ಞಾನಾರ್ಜನೆ ಸಲುವಾಗಿ ಒಂದು ನಿಮಗೆ ಈ ವಿಡಿಯೋ ಎಲ್ಲ ಮಾಡಿ ಶೇರ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಹಾಯ ಮಾಡಿ ತಗೊಂಡು ಮತ್ತಷ್ಟು ಒಂದು ಶೇರ್ ಮಾರ್ಕೆಟ್ ಅಲ್ಲಿ ದೊಡ್ಡ ಹೂಡಿಕೆ ಮಾಡ್ತಾ ಹೋಗಿ. ಅಲ್ಲಿ ತನಕ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಶುಭರಾತ್ರಿ.